ಇದು ಲವ್ ಜಿಹಾದ್ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೊಂದು ಜಿಹಾದಿಗಳ ಸರ್ಕಾರ ಅಂತ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ. ಇದೊಂದು ಗೂಂಡಾ ರಾಜ್ಯ ಇದ್ದಂಗೆ ಆಗ್ಬಿಟ್ಟಿದೆ. ಬಿಹಾರಗಿಂತಲೂ ಕೆಟ್ಟ ಪರಿಸ್ಥಿತಿ ಅನ್ನೋದನ್ನ ಈಗ ತರ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಈಗ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ವಾಕ್ಸಮರ ಜೋರಾಗಿದೆ. ಕರ್ನಾಟಕದಲ್ಲಿ ನಡೀತಾ ಇರುವಂತ ಇವತ್ತು ಹಲ್ಲೆಗಳು, ಈ ಘಟನೆಗಳು ಇವೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ, ಕರ್ನಾಟಕದಲ್ಲಿರುವಂತ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಕಾನೂನು ಸುವ್ಯವಸ್ಥೆಯನ್ನ ಗೂಂಡಾಗಳಿಗೆ ಕೈಗೆ ಕೊಟ್ಬಿಟ್ಟು ಕರ್ನಾಟಕ ಯಾರೋ ಡಾನ್ಗಳು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪುಡಾರಿಗಳು ರಾಜ್ಯದಲ್ಲಿ ಇವತ್ತೇನು ಕುಮ್ಮಕ್ ನೀಡ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಸ್ವತಃ ಸರ್ಕಾರನೇ ಕುಮ್ಮಕ್ ಕೊಡ್ತಾ ಇದೆ. ಇದರ ಪರಿಣಾಮನೇ ಒಂದೇ ದಿನ 8 ಜನರು ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ಹೊಣೆಗಾರಿಕೆನ ಕಾಂಗ್ರೆಸ್ ಪಕ್ಷ ಹೊರಬೇಕಾಗ್ತದೆ. ಸಂಪೂರ್ಣವಾಗಿ ಹಾಳಾಗಿದೆ. ಯಾರು ಬೇಕಾದರೂ ಮರ್ಡರ್ ಮಾಡಿ ಹೋಗ್ಬೋದು. ಪೊಲೀಸ್ ಸ್ಟೇಷನ್ದಲ್ಲಿ ಗುಂಡಾಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಎಲ್ಲ ಗುಂಡಾಗಳು ನಮ್ಮ ಕಾಲದಲ್ಲಿ ಊರು ಬಿಟ್ಟಿದ್ರು, ಅವರೆಲ್ಲ ಮತ್ತೆ ಊರಿಗೆ ಬಂದು ಸೇರ್ಕೊಂಡಿದ್ದಾರೆ. ಹಾಡೇ ಆಗಲೇ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ವಸೂಲಿ ದಂಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗುಂಡಾ ಎಲಿಮೆಂಟ್ಗಳಿಗೆ ಬಹಳ ಪ್ರೋತ್ಸಾಹ ಸಿಗ್ತಾ ಇದೆ. ಎಲ್ಲಿದೆ ಈ ಕಾನೂನು ಸುವ್ಯವಸ್ಥೆ? ಈ ರಾಜ್ಯ ಯಾರು ನಾವು ಭಾರತ ದೇಶದಲ್ಲಿ ಇದೇವೋ ಇಲ್ಲೋ, ಕರ್ನಾಟಕದಲ್ಲಿ ಇದೇವೋ ಇಲ್ಲೋ? ಕರ್ನಾಟಕ ಒಂದು ಶಾಂತಿಯ ಒಂದು ರಾಜ್ಯ, ಸಂಪೂರ್ಣ ಹದಗೆಟ್ಟುಬಿಟ್ಟಿದೆ. ರಾಜ್ಯ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮ ಎದ್ದು ಕಾಣ್ತಾ ಇದೆ. ಯಾಕೆಂದರೆ ಮೊನ್ನೆ ರಂಜಾನ್ ದಿವಸ ಸಹಿತ ಅನೇಕ ಕಂಪ್ಲೇಂಟ್ ಬಂದಾವೆ, ಯಾರೂ ಆ್ಯಕ್ಷನ್ ತೊಗೊಂಡು. ವೀಲಿಂಗ್ ಮಾಡಿದ್ದು ಅನೇಕರು ನೋಡ್ಯಾರ. ರಸ್ತೆಯಲ್ಲಿ ಹೋಗೋರಿಗೆ ತಲೆಗೆ ಹೊಡೆದು ಹೋಗೋದು, ಈ ಥರದ ಘಟನೆಗಳು ನಡೆದಾವೆ. ಯಾರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಯಾಕಂದರೆ ಅಪರಾಧಿಗಳಿಗೆ ಅನ್ನಿಸ್ತಾ ಇದೆ ಸರ್ಕಾರ ನಮ್ಮ ಪರವಾಗಿದೆ ಅಂತ. ತುಷ್ಟೀಕರಣದ ದೃಷ್ಟಿಯಿಂದ ನೋಡಿದರೆ